ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಕೆಂಡ್ ಸೆಮಿಫೈನಲ್. ಮಳೆ ಅವಾಂತರ, ಮ್ಯಾಚ್ ಡಿಲೇ, ಸೆಂಟ್ರಲ್ಲಿ ಮಳೆ ಬಂದು ಗ್ಯಾಪ್ ಬಿಡ್ತು. ಇದೆಲ್ಲದರ ಮಧ್ಯೆ ಇಂಡಿಯಾ ಫೈನಲಿ ವಿನ್ ಆಯಿತು. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ವೆಲ್ಕಮ್ ಟು ಅನ್ಲೀಶ್ ಕನ್ನಡ. ಇಂಡಿಯಾ ಇಂಗ್ಲೆಂಡ್ ಮ್ಯಾಚ್ಗೆ ಹೋಗೋಕ್ಕೆ ಮುಂಚೆ ಮೊದಲು ಫಸ್ಟು ಸೆಮಿಫೈನಲ್ ಏನಾಯ್ತು ಅಂತ ಸ್ವಲ್ಪ ಲೈಟಾಗಿ ಇದು ಮಾಡೋಣ. ಆಫ್ಘಾನಿಸ್ತಾನ್ ವರ್ಸಸ್ ಸೌತ್ ಆಫ್ರಿಕಾ. ನಾನು ಏನೇನೋ ತಿಳ್ಕೊಂಡೆ, ಆಫ್ಘಾನಿಸ್ತಾನು ಸಕ್ಕ ಟಫಾಗಿ ಫೈಟ್ ಕೊಟ್ಟು ಸೋಲ್ಬೋದು ಅಂತ ಗೊತ್ತಿತ್ತು. ಬಟ್ ಈ ಲೆವೆಲ್ ಸೋಲ್ತಾರೆ ಅಂತ ಗೊತ್ತಿರಲಿಲ್ಲ. 56ಕ್ಕೆ ಅವರು ಆಲ್ಔಟ್ ಆಗ್ಬಿಟ್ರು 11.5 ಓವರ್ಸಲ್ಲಿ. ಇವರು 60 ಹೊಡೆದ್ರು, ವಿನ್ ಆಗ್ಬಿಟ್ರು. ಇಷ್ಟು ರಶ್ ಇದ್ದು ಒಳ್ಳೊಳ್ಳೆ ಪ್ಲೇಯರ್ಗಳಿದ್ದು ಅವರು ಯಾಕೆ ಸೋಲ್ತಾರೆ ನನಗೆ ಅರ್ಥ ಆಗ್ತಾಯಿಲ್ಲ. ಇವರು ಒಂದು ಡಿಟರ್ಮಿನಾಗಿ ಹೊಡೆದ್ರು, ಯಾರು ಸೌತ್ ಆಫ್ರಿಕಾದವರು ಅಲ್ವಾ. ಈಗ ನಮ್ಮ ಮ್ಯಾಚಿಗೆ ಬರೋಣ. ನಮ್ಮ ಮ್ಯಾಚ್ ಅದೇನು ಲೆಕ್ಕೋ ಗೊತ್ತಿಲ್ಲ ಇಂಡಿಯಾಗೆ. ಐದರ್ ಆಪೋಸಿಟ್ ಟೀಮ್ ಅವರು ಟಾಸ್ ವಿನ್ ಆದರೂ ಸರಿ, ಟಾಸ್ ವಿನ್ ಆದರೂ ಸರಿ, ಇವ್ರಿಗೆ ಬ್ಯಾಟಿಂಗೇ ಸಿಗುತ್ತೆ. ಇದೊಂಥರ ಪಾಸಿಟಿವ್ ಗ್ರೇಡ್ ಆಯಿತು. ಆ್ಯಕ್ಚುಲಿ ಮ್ಯಾಚ್ ಸ್ಟಾರ್ಟ್ ಆಗಿದ್ದೇ 9:30 ಏನೋ, ನೆನ್ನೆ ಮಳೆಯಿಂದ. 8 ಗಂಟೆಗೆ ಸ್ಟಾರ್ಟ್ ಆಗಬೇಕಿತ್ತು ಮ್ಯಾಚ್, 9:30ಕ್ಕೆ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆಗಿ ಒಂದು 10-12 ಬಾಲ್ ಆಡಿರ್ತಾರೆ, ತಿರ್ಗಾ ಮಳೆ ಶುರುವಾಯಿತು. ಆ ಮಳೆಗೆ ಬರೋಕ್ಕೆ ಮುಂಚೆನೇ ನಮ್ಮ ವಿರಾಟ್ ಕೊಹ್ಲಿ ಔಟ್ ಆದರು 9 ರನ್ನಿಗೆ. ರೋಹಿತ್ ಶರ್ಮಾ ಫಾರ್ಮಲ್ಲಿ ಇಲ್ಲ ಅಂತ ಇಷ್ಟು ದಿವಸ ಹೇಳ್ತಾಯಿದ್ರು. ಈಗ ನೋಡಿದ್ರೆ ಕೊಹ್ಲಿ ಅಂತೂ ಫಾರ್ಮಲ್ಲಿಲ್ಲ. ನನಗನ್ಸುತ್ತೆ ಅವ್ರು ಈ ಎಕ್ಸ್ಪೆರಿಮೆಂಟು ವರ್ಲ್ಡ್ ಕಪ್ಪಿಗೆ ಮುಂಚೆ ಏನಕ್ಕೆ ಮಾಡಬೇಕಿತ್ತು ಅಂತ. ಕೊಹ್ಲಿನ ಓಪನಿಂಗ್ ಬಿಡೋದು, ಪಂತ್ನ 1 ಡೌನ್ ಬಿಡೋದು, ಪಂತ್ನ ಓಪನಿಂಗ್ ಬಿಟ್ಟು ಕೊಹ್ಲಿನ ಯಾವ ಪ್ಲೇಸಲ್ಲಿ ಫಸ್ಟ್ ಬರ್ತಾಯಿದ್ರು ಅಲ್ಲೇ ಬಿಡಬೇಕಿತ್ತು. ಚೆನ್ನಾಗಾಗ್ತಾಯಿತ್ತು, ಮೋಸ್ಟ್ಲಿ ಚೆನ್ನಾಗಾಗ್ತಾಯಿತ್ತು. ಇಲ್ಲಿ ಔಟ್ ಆಫ್ ಫಾರ್ಮ್ ಆಗಿರೋದು ಯಾರು? ವಿರಾಟ್ ಕೊಹ್ಲಿ, ರಿಷಬ್ ಪಂತ್ ಫಸ್ಟ್ 2 ಮ್ಯಾಚ್ ಚೆನ್ನಾಗಿ ಆಡಿದ್ರು. ಆಮೇಲೆ ಏನೂ ಆಡ್ತಾಯಿಲ್ಲ. ಇದರಲ್ಲಿ ಸಂಜು ಸ್ಯಾಮ್ಸನ್ ಆ ಚಾನ್ಸೇ ಕೊಟ್ಟಿಲ್ಲ. ಅಂತೂ ಇಂತೂ ಇದು ವಿನ್ನಿಂಗು ಇದಾಗ್ಬಿಟ್ಟಿದೆ. ಆದ್ದರಿಂದ ಎಲ್ಲ ಸೈಲೆಂಟಾಗಿದ್ದಾರೆ. ಹೇಳ್ದಂಗೆ ಫಸ್ಟು ರೋಹಿತ್ ಶರ್ಮಾ ಸೂಪರಾಗಿ ಆಡಿದ್ರು. 50+ ಹೊಡೆದ್ಬಿಟ್ರು ರನ್ಸು. ನೆಕ್ಸ್ಟ್ ಇವರು 9 ರನ್ನಿಗೆ ಹೋದ್ಮೇಲೆ ಪಂತು 6 ರನ್ ಹೊಡೆದು ಅವರು ಔಟು. ನೆಕ್ಸ್ಟು ಸೂರ್ಯಕುಮಾರ್ ಯಾದವ್ ಸೂಪರಾಗಿ ಆಡಿದ್ರು. ಅವರು ರೋಹಿತ್ ಶರ್ಮಾನೇ ಇವತ್ತು ಮ್ಯಾಚ್ನ ಒಂದು ಲೆವೆಲ್ ತೊಗೊಂಡೋಗಿದ್ದು. ಆಮೇಲೆ ಹಾರ್ದಿಕ್ ಪಾಂಡ್ಯ, ಜಡೇಜಾ ಕ್ಯಾಮಿಯೋ, ಇವರೆಲ್ಲರದ್ದು ಚೆನ್ನಾಗಿತ್ತು ಬ್ಯಾಟಿಂಗ್. ನನಗೆ ಹೇಳಬೇಕಂದ್ರೆ ನಿನ್ನೆನೂ ಬ್ಯಾಟಿಂಗಿಂತ ಬೌಲಿಂಗು ಸಾಲಿಡ್ ಆಗಿತ್ತು ಇಂಡಿಯಾದು. ಈಗ ನೆನ್ನೆ ಈ ಮಳೆ ಮುಗಿದು ಮ್ಯಾಚೆಲ್ಲ ಮುಗಿಯೋಷ್ಟರಲ್ಲಿ ಆಲ್ಮೋಸ್ಟ್ 1:30 ಆಗ್ಬಿಡ್ತು ನೈಟು. ಯಾರನ್ನು ನೋಡಿದ್ರು ಏನೋ ಗೊತ್ತಿಲ್ಲ, ಮ್ಯಾಚ್ನ 1:30 ಮೇಲೆ ಆಯಿತು ಮ್ಯಾಚ್. 2 ಸಲ ಮಳೆ ಬಂತು ಇಂಡಿಯಾ ಬ್ಯಾಟಿಂಗ್ ಟೈಮಲ್ಲಿ. ಅದಾದಮೇಲೆ ಅಂತೂ ಇಂತೂ 171 ಹೊಡೆದ್ರು. 171 ಹೊಡೆದು ಒಳ್ಳೆ ಸ್ಕೋರೇ ಇದೆ ಆ್ಯಕ್ಚುಲಿ. ಯಾಕಂದರೆ ಮಳೆ ಬಂದು ಇದು ಫೀಲ್ಡು ಸ್ವಲ್ಪ ಇದಾಗಿತ್ತು, ಬಾಲು ಸ್ಲೋ ಡೌನ್ ಆಗಿಬಿಟ್ಟಿತ್ತು. ಅದರಿಂದ ಅವರು ಟಾರ್ಗೆಟ್ ಇದು 160 ಮೇಲೆ ಹೋದರೆ ಸಾಕು ಅಂತ. ಬಟ್ 171 ಗಾಡ್ಸ್ ಗ್ರೇಸ್ ಬಂತು. ನೆಕ್ಸ್ಟು ಇವರು ಬ್ಯಾಟಿಂಗ್ ಹಿಡಿದ್ರು. ಬಟ್ಲರ್ ಒಂದು ಮಟ್ಟಿಗೆ ಆಡಿದ್ರು, ಚೆನ್ನಾಗಿ ಆಡ್ಕೊಂಬಂದರು, 25 ರನ್ ಹೊಡೆದ್ರು. ಆಮೇಲೆ ಇವರು ಬ್ರೂಕು ಅವರೊಂದು 25 ರನ್ ಹೊಡೆದ್ರು. ಅವ್ರು ಬಿಟ್ಟರೆ ಬೇರೆ ಯಾರು ಎಲ್ಲ ಸಿಂಗಲ್ ಡಿಜಿಟ್ಸೇ ಆಡಿದ್ರು. ಏನಕ್ಕೆ ಅಂದರೆ ನಮ್ಮ ಬೌಲಿಂಗು ಅಷ್ಟು ಸೂಪರಾಗಿತ್ತು. ಹರ್ಷಲ್ ಪಟೇಲ್ ತಗೊಳ್ಳಿ, ಕುಲ್ದೀಪ್ ಯಾದವ್ ತಗೊಳ್ಳಿ, ಜಸ್ಪ್ರೀತ್ ಬುಮ್ರಾ ತಗೊಳ್ಳಿ, ನೆನ್ನೆ ಈವನ್ ಜಡೇಜಾನು ಚೆನ್ನಾಗಿ ಹಾಕಿದ್ರು, ಹಾರ್ದಿಕ್ ಪಾಂಡ್ಯ ಚೆನ್ನಾಗಿ ಹಾಕಿದ್ರು, ಎಲ್ಲರೂ ಆಲ್ಮೋಸ್ಟ್ ಚೆನ್ನಾಗಿ ಹಾಕಿದ್ರು ಬೌಲಿಂಗು. ಇದರಲ್ಲಿ ಮೇಯ್ನು ಟರ್ನಿಂಗ್ ಪಾಯಿಂಟ್ ಎಲ್ಲಾಯಿತು ಅಂದರೆ ಹರ್ಷಲ್ ಪಟೇಲು, ಜೋಸ್ ಬಟ್ಲರ್ ವಿಕೆಟ್ ತೆಗೆದ್ರಲ್ಲ, ಅದೇ ಟರ್ನಿಂಗ್ ಪಾಯಿಂಟ್. ಯಾಕಂದರೆ ಅವ್ರು ಇದ್ದಿದ್ರೆ ಮ್ಯಾಚು ಹೆಂಗಂದರೆ ಹಂಗೆ ಆಗ್ಬಿಟ್ಟಿರೋದು. ಒಂದು ಅವರು ವಿನ್ ಆಗೋ ಥರ ಆಗಿರೋದು, ಇಲ್ಲ ಇವರು ವಿನ್ ಆಗೋ ಥರ ಆಗಿರೋದು. ಅವರು ವಿಕೆಟ್ ತೆಗೆದು ತುಂಬ ಒಳ್ಳೆಯದಾಯಿತು. ಅದರಿಂದನೇ ಮೋಸ್ಟ್ಲಿ ಈವನ್ ಎಕಾನಮಿ ಕುಲ್ದೀಪ್ ಯಾದವ್ಗಿಂತ ಜಾಸ್ತಿ ಇದ್ದರೂ ಕೂಡ ಹರ್ಷಲ್ ಪಟೇಲ್ಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೊಟ್ಟರು. ಈ ಕಾರಣಕ್ಕೆ ಅನಿಸುತ್ತೆ. ಈಕ್ವಲ್ ಬ್ಯಾಲೆನ್ಸಿಂಗ್ ಆಗಿತ್ತು ಟೀಮು, ಬ್ಯಾಟಿಂಗು ಬೌಲಿಂಗು. ಒಂದೇ ಒಂದು ಕೊಹ್ಲಿ ಒಬ್ಬರು ಕ್ಲಿಕ್ ಆಗಬೇಕಿತ್ತು, ಆಗಿಲ್ಲ. ನೋಡೋಣ ಫೈನಲ್ಲು ಸ್ಯಾಟರ್ಡೇ ಏನು ಮಾಡ್ತಾರೋ ಗೊತ್ತಿಲ್ಲ.
ಹೀಗೆ ಓಪನಿಂಗ್ ಬಿಡ್ತಾರ ಕೊಹ್ಲಿನೇ, ಇಲ್ಲ 1 ಡೌನ್ ಬಿಡ್ತಾರ ಗೊತ್ತಿಲ್ಲ. ಈಗ ಎಕ್ಸ್ಪಿರಿಮೆಂಟ್ ಮಾಡೋಕ್ಕೆ ಹೋಗಲ್ಲ ಅನಿಸುತ್ತೆ, ಮೋಸ್ಟ್ಲಿ ಓಪನಿಂಗಲ್ಲೇ ಬಿಡ್ತಾರೇನೋ. ಈ ಟೂರ್ನಮೆಂಟ್ ಸ್ಟಾರ್ಟ್ ಆಗೋ ಮುಂಚೆನೇ 1 ಡೌನಲ್ಲೇ ಬಿಟ್ಟು ಆಡಿಸ್ಬೇಕಿತ್ತು, ಆಡಿಸಿಲ್ಲ. ಇನ್ನೊಂದೇನೆಂದರೆ, ಈ ಕಡೆ ನಮ್ಮ ಗ್ರೂಪಲ್ಲಿ ಇಂಡಿಯಾ 1 ಮ್ಯಾಚು ಸೋತಿಲ್ಲ. ಆ ಕಡೆ ಈ ಸೆಕೆಂಡ್ ಗ್ರೂಪಲ್ಲಿ ಸೌತ್ ಆಫ್ರಿಕಾ 1 ಮ್ಯಾಚು ಸೋತಿಲ್ಲ. ನಾಳೆ ಯಾರು ಸೋಲ್ತಾರೋ, ಯಾರು ವಿನ್ ಆಗ್ತಾರೋ ಗೊತ್ತಿಲ್ಲ, ಯಾರ ಕೈ ಕಪ್ ಸಿಗುತ್ತೋ ಗೊತ್ತಿಲ್ಲ, ನೋಡಬೇಕು. ನಮ್ಮ ವಿಷಸ್ ಯಾವಾಗಲೂ ಇರುತ್ತೆ, ನೋಡೋಣ. ಆಲ್ ದ ಬೆಸ್ಟ್ ಹೇಳ್ತಾ ಇಂಡಿಯಾಗೆ ನಾವು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ರಿವ್ಯೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಗೈಸ್. ಬಾಯ್ ಆಲ್.